ಹಲೋ. ಏ ಏನ್ ಗುರು ನೀನು, ಲೈಫಲ್ಲಿ ಬಂದಿದ್ದ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗಿ ಒಳ್ಳೆ ಟೈಮ್ ಶುರುವಾಗಿರುವಾಗ ಎಲ್ಲೊಟ್ಟೋಗ್ಬಿಟ್ಟಿದ್ಯಾ? ಅದು ಯಾರಿಗೂ ಏನು ಹೇಳ್ದೆ ಎಲ್ಲ ಸರಿ ಹೋಗಿದೆ ಅಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ಅಂದ್ರೆ? ಮಳೆ ಮಳೆ ಬಂದು ಎಲ್ಲ ಸರಿ ಹೋಗಿ ಕಾಮನ ಬಿಲ್ಲು ಮೂಡೋದಕ್ಕೆ ಮುಂಚೆ ಎಲ್ರ ಬಾಳಲ್ಲೂ ಮೋಡ ಕವಿದ ವಾತಾವರಣ ಇದ್ದೇ ಇರುತ್ತೆ. ನಾವ್ ಇಟ್ಸ್ ಮೈ ಟರ್ನ್. ಕಿರಣ, ಲೋ ಕಿರಣ, ಏನ ಇದು? ನಾವಿಲ್ಲಿ ರಿಯಲ್ ಆಗಿ ಶೂಟ್ ಮಾಡ್ತೀರ, ನೀನ್ ರೀಲ್ಸ್ ನೋಡ್ಕೊಂಡು ಕೂತಿದ್ಯಲ್ಲ. ಕೆಲ್ಸ ನೋಡೋ, ಇದೊಂದು ಸೀನ್ ಇದೆ ಕಣೋ, ಮುಗಿಸ್ಬಿಟ್ಟು ಬೇಗ ಮನೆಗೆ ಹೋಗಿ ಮಲ್ಗೋಣ ಕಣ. ಸಾರಿ ಗುರು, ಆ ಹುಡುಗಿ ರೆಡಿಯಾಗಿ ಹೋಗಿ ಅರ್ಧ ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಅದೇನು ರೆಡಿಯಾಗೇ ಹೋದ್ರು ಇಲ್ಲ ಸಿಕ್ಕಿದ್ದೆ ಗ್ಯಾಪು ಅಂತ. ತರ್ಲೆ ಸಾಕು. ಈ ಮನು ಎಲ್ಲೋ? ಆ ಮನು ಆಗ್ಲೇ ಮೊಬೈಲ್ ಇಟ್ಕೊಂಡು ಆ ಕಡೆಗೆ ಹೋದ. ಸರಿ, ಹೋಗಿ ಆ ಹುಡುಗಿನ ಕರ್ಬಿಟ್ ಬಾ. ಓ ಬಂದ್ರು ನೋಡ್ ಗುರು, ರಸಿಕ ದಂಪತಿಗಳು. ಸಾರಿ, ಲೇಟ್ ಏನಾಗ್ಲಿಲ್ಲ ಅಲ್ಲ? ನೆಕ್ಸ್ಟ್ ಶಾಟ್ ಏನಂತ ಹೇಳಿದ್ರಿ? ಸರ್, ಅದು ಕ್ಯಾಂಪ್ ಫೈರ್ ಮುಂದೆ ಇಬ್ರು ಕೂತ್ಕೊಂಡು ಗೊತ್ತಾಯ್ತು ಬಿಡಿ. ಫೈರ್ ಕ್ಯಾಂಪ್ ಅಂದ್ಮೇಲೆ ಇನ್ನೇನು, ಚಳಿ, ಹುಡುಗಿ, ಬೆಂಕಿ, ಅವಳಿಗೆ ಹೋಗ್ಬಿಟ್ಟು ಈ ಜಾಕೆಟ್ನ ಹಾಕ್ಬೇಕು ಅಷ್ಟೇ ತಾನೇ? ಅದು ಎಲ್ಲರೂ ಮಾಡೋ ರೀತಿ. ಆದ್ರೆ ನಾನು ನೀವು 3, 2, 1 ಆಕ್ಷನ್. ಮೈ ಡಿಯರ್ ಸ್ವೀಟ್ ಹಾರ್ಟ್, ಹೇಳು ಡಿಯರ್. ಚಳಿಗೆ ನಡುಕ್ತಾ ಇರೋ ನಿನ್ನ ದೇಹಕ್ಕೆ ಬೇಕಾಗಿರೋದು ಈ ಜಾಕೆಟ್ ಅಲ್ಲ. ಮತ್ತೆ ಹತ್ರ ಬಾ, ಹ್ಮ್. ಇನ್ನೂ ಹತ್ರ ಬಾ. ಓಕೆ, ಕಟ್ ಕಟ್. ಕಿರಣ, ಎಲ್ಲ ನೋಡ್ಕೊಂಡು ಬೇಬೆ ಪ್ಯಾಕ್ ಮಾಡ್ಕೊಳ್ರ. ಸುತನ್, ಸೀನ್ ಮಾತ್ರ ತುಂಬ ಇಂಟಿಮೆಸಿ ಆಗಿ ಚೆನ್ನಾಗಿತ್ತು. ಸಾರಿ, ನಾವು ಸ್ವಲ್ಪ ದಟ್ಸ್ ಓಕೆ ಸರ್. ಮದುವೆ ಆಗ್ತಿರೋಲ್ವಾ, ಇವೆಲ್ಲ ಕಾಮನ್ ಬಿಡಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮೆನ್ ವಿಲ್ ಬಿ ಮೆನ್, ರೈಟ್? ಸುತನ್, ಆರ್ ಯು ಮ್ಯಾರಿಡ್? ಇಲ್ಲ ಸರ್. ದೆನ್ ಪಕ್ಕಾ ಲವ್ವೇ ಬಿಡಿ. ನಿಮ್ಮ ಹುಡುಗಿ ನಿಮ್ಮನ್ನು ಪಡೆಯೋಕೆ ತುಂಬ ಅದೃಷ್ಟ ಮಾಡಿದ್ಲು ಸುತನ್. ಓ, ಇಟ್ಸ್ ಆಲ್ರೆಡಿ ಲೇಟ್. ನೀವು ರೆಸ್ಟ್ ಮಾಡಿ, ಕೆಲಸ ಸ್ವಲ್ಪ ಬೇಗ ಮುಗಿಸಿ. ಆ್ಯಕ್ಟ್ ಮಾಡಿರೋರು ನಾವೇ ಆಗಿದ್ರು ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಎಕ್ಸೈಟ್ ಆಗಿದ್ದೀವಿ. ಅಂದಂಗೆ ನಿಮ್ಮದು ಊಟ ಅದು ಹೋಗ್ತಾ ಅಲ್ಲೇ ದಾರಿಲಿ ಮಾಡ್ಕೊಂಡ್ಬಿಡ್ತೀರಲ್ವಾ? ಸ್ವಲ್ಪ ಕಾಸ್ಟ್ಲಿ. ಸೋಡಾ ಹಾಕಿ ಸಾಯಿಸ್ತಾರೆ ನನ್ನ ಮಕ್ಕಳು. ಸರಿ, ಹಾಗಾದ್ರೆ ಹೊರಡೋದ ನಾವು? ಸರ್, ಅದು ಪೇಮೆಂಟ್. ವಿಡಿಯೋ ಕೆಲಸ ಮುಗಿಸಿ ಮೊದಲು, ಆಮೇಲೆ ಈಸ್ಕೊಂಡ್ರೆ ಆಯ್ತು. ಎಲ್ಲಿ ಹೋಗ್ತೀವಿ ನಾವು? ಸರಿ. ಬಂದೆ ಡಿಯರ್. ಸರಿ ಸುತನ್, ಹಾಗಾದ್ರೆ ಬರ್ತೀವಿ ನಾವು. ವಿಡಿಯೋ ಕೆಲಸ ಬೇಗ ಮುಗಿಸ್. ಓಕೆ ಸರ್. ಓಕೆ. ಮರ್ತಿದ್ದೆ, ನಿಮ್ಮ ಲವ್ಗೆ ನಮ್ಮ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬಂದೆ. ಪರವಾಗಿಲ್ಲ ಸರ್, ನೀವು ಹೊರಡಿ. ನಿಮ್ಮ ಹುಡುಗಿ ಏನು ಅರ್ಜೆಂಟಲ್ಲಿ ಇದ್ದಾರೋ ಏನೋ, ನೀವು ಹೊರಡಿ ಸರ್. ಸುತನ್, ವಿಡಿಯೋ ಸ್ವಲ್ಪ. ಸರಿ ಸರ್.
ಬ್ರೋ ಕ್ಯಾಮ್ರಾ ಗಿಂಬಲ್ ಬಿಟ್ಟು ಇನ್ ಮಿಕ್ಕಿದೆಲ್ಲ ಪ್ಯಾಕ್ ಆಗಿದೆ, ಹೊರಡೋಣವಾ? ಲೋ ಮನು, ಶೂಟಿಂಗ್ ಆಗ್ಬೇಕಾದ್ರೆ ಇರಲಿಲ್ಲ, ಅದೇನು ಪ್ಯಾಕ್ ಆದ್ಮೇಲೆ ಬಂದಿದ್ಯಾ? ಅದು ಬ್ರೋ ಈ ಥರ ಮೈಗಳ ಆದರೆ ಕೆಲಸ ಕೈಗದ್ದಂಗು. ಸರಿ, ನೀವು ಹೊರಡಿ, ನಾನು ಬರ್ತೀನಿ. ಯಾಕೆ ಗುರು ಬೇಜಾರ್ಲಿದ್ಯಾ? ಬ್ರೋ ಊಟ ಎಲ್ಲ ಮಾಡ್ಕೊಂಡೋಣವಾ? ಊಟ ನೋಡಿದ್ರಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋ ನಮ್ಮ ಹುಡುಗರ ಕತೆನ. ನಮಗೂ EMI, ಸಾಲ, ಬಾಡಿಗೆ, ಕಮಿಟ್ಮೆಂಟ್ಸ್ಗಳು ಇವೆಲ್ಲ ಇರುತ್ತೆ ಅಂತ ಯೋಚನೆ ಮಾಡಿದೆ. ಕೊಡೋ ಪೇಮೆಂಟ್ನ ಆನ್ ಟೈಮ್ ಇರಲಿ, ಔಟ್ ಆಫ್ ಟೈಮ್ ಆದರೂ ಕೊಡದೆ ಆಟ ಆಡ್ಸೋರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಔಟ್ಡೋರ್ ಶೂಟ್ ಹೋದಾಗ ನೀವೆಲ್ಲೂ ಉಳ್ಕೊಂಡಿದ್ದೀರಾ ಅಂತ ಕೇಳೋದಿರಲಿ. ಅಟ್ಲೀಸ್ಟ್ ಊಟ ಮಾಡಿದ್ರಾ ಇಲ್ವಾ ಅಂತ ಕೇಳೋ ಸೌಜನ್ಯನೂ ಇರಲ್ಲ. ಬಜೆಟ್ ಎಷ್ಟೇ ಕಡಿಮೆ ಇದ್ರೂ ಎಕ್ಸ್ಪೆಕ್ಟೇಷನ್ ಮಾತ್ರ KGF ರೇಂಜ್ಗೆ ಇರುತ್ತೆ. ನೀವು ಹೊರಡಿ, ನಾನು ಬರ್ತೀನಿ. ಇದೆಲ್ಲ ಕಾಮನ್ ಬಿಡಿ. ಆದರೆ ನನಗಿವತ್ತು ತುಂಬ ಬೇಜಾರಾಗಿದ್ದ ವಿಷಯ ಅಂದರೆ ನನ್ನ ಲವ್ ಬಗ್ಗೆ ಮಾತಾಡ್ಬಿಟ್ಟ. ಇದ್ಯಾಕೆ ಗುರು, ಯಾರನ್ನು ಮೀಟ್ ಮಾಡಕ್ ಬಂದಿದ್ಯಾ ಗೊತ್ತು ತಾನೇ? ಬೇಕಿತ್ತ ಈ ಟೈಮಲ್ಲಿ ಹೊಗೆ ಬಿಡೋದೆಲ್ಲ? ಯಾಕೆ ಬ್ರೋ ಅಷ್ಟೊತ್ತಿಂದ ಅವಾಯ್ಡ್ ಮಾಡ್ಕೊಂಡಿದ್ರಲ್ಲ? ನೋಡ್ಮನು, ಇನ್ನು ಹುಡುಗರಿಗೆ ಎಷ್ಟೇ ಬೇಡ ಅಂತ ದೂರ ತಳ್ಳಿದ್ರು ನಕ್ಕನ್ನು ಅವಾಯ್ಡೇ ಮಾಡೋಕ್ಕಾಗ್ದಿರೋದು ಈ ಮೂರು. ಏನ್ ಬ್ರೋ ಅದು? ಒಂದು ಲವ್, ಇನ್ನೊಂದು ಅದರಿಂದಾಗೋ ನೋವು, ಅದು ಬಿಟ್ರೆ ಈ ಹಾಳಾದ ಚಟಗಳು. ನಾ ಮೂರರಿಂದ ದೂರ ಇದ್ಬಿಡ್ತೀನಪ್ಪ. ನಿಂಗೆಷ್ಟು ಸಲ ಹೇಳಿದ್ರು ಬುದ್ಧಿ ಬರಲ್ಲ ಅಲ್ವಾ? ಹೇಳಿಲ್ವಾ ನನ್ ಮೀಟ್ ಮಾಡೋ ಮುಂಚೆ ಅದ್ ದರಿದ್ರ ಸಿಗರೇಟ್ ಸೇದ್ಬೇಡ ಅಂತ? ಕಬ್ಬು ವಾಸನೆ ಅದು. ಸುಚಿ, ಅದು ಬಿಟ್ಟಾಗ ಹೋಗೆ, ಅದಕ್ಕೆ ನೀನು ಬಿಟ್ಬಿಡೆ ನಂಗೆ ಬೈಯೋದನ್ನ. ಅಯ್ಯೋ. ಗುರು ಬ್ರೋ ಸ್ಯಾನಿಟೈಸರ್ ಘಮ, ಆಹಾ. ಲೇ 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 ಸುಚಿ, ಸುಚಿ, ಏನೋ ಅದು ಇವ್ರನ್ ಬಿಡೋ ತನಕ ನೀನ್ ಉದ್ಧಾರ ಆಗಲ್ಲ. ಓಕೆನಾ ಗುರು? ವಾ, ಲೇ ನಿಂತ್ಕೊಳೆ. ಸಾರಿ ಕಣೆ ಸುಚಿ, ನಂಗೆ ಗೊತ್ತು ನಿನ್ ಕೋಪ ತುಟಿ ಮೇಲೆ ಅಂತ. ಆದ್ರೂ ಏನಾದ್ರು ನೀನ್ ಕೋಪ ಮಾಡ್ಕೊಂಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಯಾಕೆ ಇಷ್ಟ್ ದಿನ ಚೆನ್ನಾಗ್ ಕಾಣ್ತಿರ್ಲಿಲ್ವಾ? ಹಾಗಲ್ಲ ಕಣೆ, ಮತ್ತೆ ಕೋಪ ಮಾಡ್ಕೋಬೇಡ. ಇನ್ ಹೇಗೆ ಅಂದ್ರೆ ಇವತ್ ನೀನ್ ಹುಟ್ಟಿರೋ ಈ ಸೀರೆ ನೀನ್ ಅಂದನೆ ಜಾಸ್ತಿ ಮಾಡ್ತಿದೆ ಅನಿಸ್ತಿದೆ. ಅಲ್ವಾ ಅಲ್ವಾ ಅಲ್ವಾ, ನಾನು ಅದೇ ಅನ್ಕೊಂಡೆ. ಈ ಸೀರೆ ನಂಗೆ ತುಂಬಾ ಚೆನ್ನಾಗ್ ಕಾಣ್ತಿದೆ ಅಂತ. ನಮ್ಮಮ್ಮಂದು ನಮ್ಮಪ್ಪ ಮದ್ವೆ ಟೈಮಲ್ಲಿ ಗಿಫ್ಟ್ ಕೊಟ್ಟಿದ್ದಂತೆ. ವಾ, ಆ ಟೈಮಲ್ಲಿ ನಿಮ್ಮಪ್ಪ ನಿಂಗೆ ಯಾವ್ದು ಗಿಫ್ಟ್ ಕೊಡ್ಲಿಲ್ವಾ? ನೀನ್ ಅಜ್ಜಿ ಇವತ್ ಯಾವ್ ದಿನ ಅಂತ ನೆನ್ಪಿದ್ಯೇನೋ ನಿನ್ಗೆ? ಇವತ್ತ ಯಾವ ದಿನ? ಓ, ಗುರುವಾರ. ನನ್ನ ಫ್ರೆಂಡ್ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಸಾಯಿಬಾಬಾ ಅವ್ರು ನೋಡಿದೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನಾಚಿಕೆ, ಮಾನ, ಮರ್ಯಾದೆ ಸ್ವಲ್ಪನೂ ಇಲ್ಲ ಕಣೋ ನಿನ್ಗೆ. ನಿನ್ ಜೊತೆ ಇರ್ಬೇಕಾದ್ರೆ ಅದೆಲ್ಲ ಯಾಕೆ ಕೇಳು ಸುಚಿ? ಇದಕ್ಕೇನ್ ಕಮ್ಮಿ ಇಲ್ಲ. ನಾವಿಬ್ರು ಕಮಿಟ್ ಆಗಿ 3 ವರ್ಷ ಆಯ್ತು, ನೆನ್ಪಿದ್ಯಾ? ಓ ಮೈ ಗಾಡ್, 3 ವರ್ಷ ಆಗೋಯ್ತಾ? 3 ವರ್ಷ ಹೇಗಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಹಿಂಗೆ 100 ವರ್ಷ ಆಗ್ಬಿಡ್ಲಪ್ಪ. ಆಗತ್ತೆ. ಮೊದ್ಲು ಕಣ್ಮುಚ್ಚು. ಹಾ? ಕಣ್ಮುಚ್ಚೋ. ಇಲ್ಲ ಹಾಗಾಗೋದ್ ಬೇಡ.
ಮೊದಲು ನಾನು ಕಣ್ಣು ಮುಚ್ಬಿಟ್ರೆ ಆಮೇಲೆ ನಿನ್ನ ಜೊತೆಯಾಗಿ ಯಾರಿರ್ತಾರೆ, ನಿನ್ನನ್ನು ಯಾರು ನೋಡ್ಕೋತಾರೆ? ಅದಕ್ಕೆ ನಾನು ಮೊದಲು ಕಣ್ಣು ಮುಚ್ಚಲ್ಲ. ನಾನ್ ಸಹ ಅಪ್ಪು ಅಭಿಮಾನಿನೇ. ಅಪ್ಪು ಸಿನಿಮಾನ 22 ಸಲ ನೋಡಿದ್ದೀನಿ. ಈ ಡೈಲಾಗ್ ಎಲ್ಲ ಹೇಳೋದ್ ಬಿಟ್ಬಿಟ್ಟು ಮೊದಲು ಕಣ್ಮುಚ್ಚು, ನಿಂಗೊಂದು ಸರ್ಪ್ರೈಸ್ ಇದೆ. ಏನೇ ಅದು? ಕಣ್ಮುಚ್ಚೋ. ಹ್ಮ್. ಏನೇ ಇದು? ಓಪನ್ ಮಾಡೋ ಸುತ್ತು. ಸುತು, ಗಿಫ್ಟ್ ಇಷ್ಟ ಆಯ್ತಾ? ವಾ, ಗಿಫ್ಟ್ ಏನಾಯ್ತು ಸುತು? ನಾಟಕ ಸಾಕು, ಮೊದಲು ಗಿಫ್ಟ್ ಕೊಡು. ಆಯ್ತು ತಗೋ, ಅದಕ್ಕೆ ಯಾಕೆ ಬೈತ್ಯಾ? ನಾನೆಲ್ಲೇ ಬೈದೆ? ಗಿಫ್ಟ್ ಇಷ್ಟ ಆಯ್ತಾ? ಇದೊಂದೇ ಅಲ್ಲ, ನೀನೇನೇ ಕೊಟ್ರು ನಂಗೆ ಇಷ್ಟಾನೆ. ಆಸೆ ನೋಡು ಕಳ್ಳ. ಸುತು, ನನ್ ವಾಚ್ನೇ ಏನಿಗೆ ಗಿಫ್ಟ್ ಕೊಟ್ಟೆ ಹೇಳು? ಡಿಸ್ಕೌಂಟ್ ಅಲ್ಲಿ ಸಿಗ್ತಾ? ನಿನ್ನ ಅಜ್ಜಿ ಇನ್ಮೇಲಾದ್ರೂ ಮಾಡೋ ಕೆಲಸ ಟೈಮ್ ಕರೆಕ್ಟಾಗಿ ಮಾಡ್ಲಿ ಅಂತ. ಓ ಹಂಗ? ಟೈಮು ಕರೆಕ್ಟ್ ಆಗಿದೆ, ವೆದರು ಪರ್ಫೆಕ್ಟ್ ಆಗಿದೆ. ರೂಮ್ಗೆ ಹೋಗೋಣ? ಹೊಡಿಬೇಡ್ವೆ. ನೀನ್ ಕೋಪ ಮಾಡ್ಕೊಂಡು ಮುದ್ದಾಗಿರುವಾಗ ನಂಗೆ ನೋಡಕ್ ತುಂಬಾ ಖುಷಿ, ಗೊತ್ತಾ? ಕೋಪ ಮಾಡ್ಕೊಂಡಾಗ ಮಾತ್ರ ಮುದ್ದ ಕಾಣದ? ಅಚ್ಚೋ, ಸುತು ಸುತು, ಏನೇ? ಏನೋ ಕೇಳಲ್ಲ? ಕೇಳು. ನಮ್ಮ ಮನೆಗೆ ಬಂದು ಮದ್ವೆ ಬಗ್ಗೆ ಯಾವಾಗ ಮಾತಾಡ್ತೀಯಾ? ಈ ಟೈಮಲ್ಲಿ ಯಾಕೆ ಕೇಳ್ತಿದ್ಯಾ? ನಾನು ಹಿಂಗೆ ಮೋಸ ಮಾಡ್ಬಿಡ್ತೀನಿ ಅಂತ ಭಯಾನಾ? ಲೇ ಸುಚಿ, ತಮಾಷೆ ಮಾಡ್ದೆ ಕಣೆ, ಇಷ್ಟಕ್ಕೆಲ್ಲ ಯಾಕೆ ಹೇಳ್ತೀಯಾ? ಮತ್ತಿನ್ನೇನು, ನಿನ್ ಮೇಲೆ ನಂಬಿಕೆ ಇರ್ಲಿಲ್ಲ ಅಂದಿದ್ರೆ ಇಷ್ಟು ದೂರ ಬರ್ತಿದ್ನಾ? ಭಯ ಅಂತೆ ಭಯ. ನಿನ್ನ ಅಜ್ಜಿ ಅಕಸ್ಮಾತ್ ಹಂಗೇನಾರು ಮಾಡಿದ್ರೆ ನೀನನ್ ಬಿಡೋರು ಯಾರು? ಪಾತಾಳದಲ್ಲಿದ್ರು ಹುಡ್ಕೊಂಬಂದ್ ಕಪಾಲಕ್ಕೆ ಬರ್ಸ್ ತಾಳಿ ಕಟ್ಟಿಸ್ಕೊತೀನಿ. ಇದಕ್ಕೇನ್ ಕಮ್ಮಿ ಇಲ್ಲ. ಮತ್ತೆ ಯಾರ್ ಗರ್ಲ್ ಫ್ರೆಂಡ್ ನಾನು? ಸುತು, ಆದ್ರೂ ಲೇಟ್ ಮಾಡಲ್ಲ ತಾನೆ? ನೋಡು ಸುಚಿ, ನಿಂಗೆ ಅವತ್ತೇ ಹೇಳಿದ್ದೀನಿ, ಕರಿಯರಲ್ಲಿ ಇವಾಗ ಗ್ರೋತ್ ಆಗ್ತಾ ಇದೆ, ಒಂದು ದೊಡ್ಡ ಸಿನಿಮಾ ಮಾತುಕತೆ ನಡೀತಾ ಇದೆ. ಅದು ಓಕೆ ಆಗ್ಬಿಟ್ರೆ ಲೈಫಲ್ಲಿ ಸೆಟ್ಲ್ ಆಗ್ತೀನಿ. ಆಮೇಲೆ ಒಂದೊಳ್ಳೆ ಟೈಮ್ ನೋಡ್ಕೊಂಡು ನಾನೇ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ, ಓಕೆನಾ? ಸರಿ. ನಂಗೂ ಆದಷ್ಟು ಬೇಗ ನಿನ್ನ ಹೆಂಡತಿಯಾಗಿ ಸಂಸಾರ ಸ್ಟಾರ್ಟ್ ಮಾಡ್ಬೇಕಂತ ಆಸೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ಹೌದಾ ಸರ್? ಓಕೆ ಸರ್, ಶೋರ್. ನಾನೇನು ಬೇಕೆಲ್ಲ ರೆಡಿ ಮಾಡ್ಕೋತೀನಿ. ಎಸ್ ಶೋರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾ, ಸಿಗೋಣ ಸರ್. ಥ್ಯಾಂಕ್ ಯು ಬಾಯ್. ಇವನನ್ನೆಲ್ಲೋ ನೋಡಿದ್ದೀನಲ್ಲ. ನೋಡು, ಇವ್ರೆ ನಮ್ಮ ಮದ್ವೆ ಆಗ್ತಿರೋ ಹುಡುಗ. ನಿನ್ಕಿಂತ 10 ಪಟ್ಟು ಬ್ರಿಲಿಯಂಟು. ಲೈಫ್ ಬಗ್ಗೆ ಇವ್ರಿಗಿರೋ ಸೀರಿಯಸ್ನೆಸ್ ಅಲ್ಲಿ ಕಾಲ್ ಭಾಗನೂ ನಿನ್ಗಿಲ್ಲ. ಫಸ್ಟ್ ಇನ್ವಿಟೇಷನ್ ಕಾರ್ಡ್ ನಿನಗೆ ಕೊಡ್ತೀನಿ. ಮದ್ವೆಗ್ ಬಾ, ಪಕ್ಕದಲ್ಲಿ ಗೆಸ್ಟ್ ಆಗಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊ. ಲಾಸ್ಟ್ ಪಂಕ್ತಿ ಆದ್ರೂ ಪರವಾಗಿಲ್ಲ, ಊಟ ಮಾಡ್ಕೊಂಡು ಹೋಗೋದನ್ನ ಮಾತ್ರ ಮರಿಬೇಡ. ನಿಂಗ್ ಇಷ್ಟ ಆಗಿರೋ ಸ್ವೀಟ್ನೇ ಮಾಡ್ಸಿರ್ತೀನಿ. ಬಾಯ್. ಯಾವನಪ್ಪನೋ?
ಏ, ಏನ್ ಸರ್ ಪೆಟ್ರೋಲ್ ಖಾಲಿನಾ? ಏನೋ ಪೆಟ್ರೋಲು ಖಾಲಿನಾ? ಅದು ನನ್ನ ಗಾಡೀಲಿ. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಮತ್ತೆ ಯಾಕೆ ಸರ್ ಗಾಡಿನ ಬಗ್ಗಿಸ್ತಾ ಇದ್ರಿ? ನೀವು ಯಾರ್ರೀ? ನಾನು ಯಾಕೆ ಅದನ್ನೆಲ್ಲ ನಿಮ್ಗೆ ಹೇಳಬೇಕು? ಏನು ಪೆಟ್ರೋಲ್ ಖಾಲಿ ಆಗಿದೆ ಅಂದರೆ ತಂದು ಕೊಡ್ತೀರಾ? ಏನೋ ಹೆಲ್ಪ್ ಮಾಡೋಣ ಅಂತ ಕೇಳಂದಪ್ಪ, ನಂಗೆ ಯಾಕ್ಬಿಡಿ. ಯಾವನ ಬೆಳಗ್ಗೆ ಎಕ್ಸ್ಕ್ಯೂಸ್ ಮಿ ಸರ್. ಹಾ ಆಗ್ಲೇ ನೀವು ಏನೋ ಕೇಳಿದ್ರಿ ಅಲ್ವಾ? ಅದೇ ಪೆಟ್ರೋಲ್ ಖಾಲಿನಾ ಅಂತ. ಏ ಇಲ್ಲ ಸರ್, ಪೆಟ್ರೋಲ್ ಇತ್ತು. ಮನೆಯಿಂದ ಹೊರಡ್ಬೇಕಾದ್ರೆ ಓ, ಮೋಸ್ಟ್ಲಿ ಇಲ್ಲಿಗೆ ಬರೋ ತನಕ ಡ್ರೈ ಆಗ್ಬಿಟ್ಟಿದೆ ಇರ್ಲಿ ಅನ್ಸಿರ್ಲಿ ಬಿಡಿ ಸರ್. ಎಲ್ಲರ ಲೈಫಲ್ಲೂ ಒಂದು ಡ್ರೈ ಮೂಮೆಂಟ್ ಅಂತ ಬಂದೇ ಬರುತ್ತೆ. ಅಲ್ವಾ? ಇವಾಗ ನಿಮ್ ಲೈಫಲ್ಲಿ ಬಂದಿದೆ ಅಷ್ಟೇ. ಹಾ. ನನ್ ಗಾಡಿ ಸ್ವಲ್ಪ ಪೆಟ್ರೋಲ್ ಇದೆ, ತಗೊಂಬರ್ತೀನಿ ರೀ. ಅಲ್ಲ, ನಿಮ್ಗೇನು ತೊಂದರೆ ಇಲ್ಲ ತಾನೆ? ನನಗ್ ತೊಂದರೆ ಹಂಗಾರೆ ನಿಮ್ಗೆ ಯಾಕೆ ಸರ್ ಹೆಲ್ಪ್ ಮಾಡ್ತಿದ್ದೆ? ಕರೆಕ್ಟ್, ತಗೊಬನ್ನಿ ಹಾಗಿದ್ರೆ. ಮದ್ವೆ ಫಿಕ್ಸ್ ಆಗಿರೋ ವಿಷಯ ಹೇಳ್ಬಿಟ್ಟು ಬರೋದ್ ಬಿಟ್ಟು ಹುಡ್ಗನ್ ಫೋಟೋ ಎಲ್ಲ ತೋರ್ಸೋದ್ ಬೇಕಿತ್ತೇನೆ ನಿಂಗೆ? ಯಾವಾಗ್ಲೂ ಇದೇ ಆಯ್ತು. ಪಾಪ ಅವರು. ಏಯ್, ಯಾರೇ ಪಾಪ? ಅವನೆಂತ ಮಗ ಅಂತ ನಂಗೆ ಗೊತ್ತಿಲ್ವಾ? ಉರಿತಿರುತ್ತೆ, ಉರಿಲಿ ತಗೋ. ಬ್ರೇಕಪ್ ಮಾಡ್ಕೊಂಬಂದ್ ಕೂತಿದ್ಯಾ, ಸ್ವಲ್ಪನಾದ್ರೂ ಫೀಲಿಂಗ್ಸ್ ಇದೆಯೇನೆ ನಿಂಗೆ? ನಿಜವಾಗ್ಲೂ ಪಾಪ ಅವರು. ನಿನಗ್ ಸಿಗೋದ್ರ ಬದಲು ನನ್ಗಾದ್ರೂ ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ಓಡಿಸ್ಕೊಂಡೋಗ್ ಮದ್ವೆ ಆಗ್ಬಿಡ್ತಿದ್ದೆ. ಯಾಕೆ ಮಕ್ಳೂನು ಮಾಡ್ಕೊಂಡ್ಬಿಡ್ತಿದ್ದೆ ಅನ್ನೋ? ಓ, ಇವಾಗ ನಿನ್ಗುರಿತಿದ್ಯಾ? ಛೆ, ಪಾಪ. ಲೇ, ಆಗಿರೋ ಗಾಯದ ಮೇಲೆ ಕಾರ ಹಚ್ಬೇಡ ಕಣೆ. ಮತ್ತಿನ್ನೇನೆ ಸುಚಿ, ಲವ್ ನಿಂದೆ, ನೋವು ನಿಂದೆ. ಅಲ್ಲ, ಮದ್ವೆ ಆಗೋ ವಿಚಾರ ಹೇಳೋದ್ ನಿಂಗೆ ಇಷ್ಟೊಂದು ಅರ್ಜೆಂಟ್ ಆಗಿತ್ತೇನೆ? ಇನ್ನೇನ್ ಆಪ್ಷನ್ ಇತ್ತು ಹೇಳು ನನ್ಗೆ? ಲೈಫಲ್ಲಿ ಸೆಟಲ್ ಆಗೋದಾಮೇಲೆ ಮೊದಲು ಸೀರಿಯಸ್ನೆಸ್ ಇರಬೇಕು. ಅದೇ ಅವನಿಗಿಲ್ಲ ಕಣೆ. ನೀನೇ ನೋಡು, ಮದ್ವೆ ವಿಷಯ ಹೇಳಿ 3 ದಿನ ಆಗಿದೆ. ಇವಾಗ್ಲಾದ್ರೂ ಬಂದು ಮನೇಲಿ ಮಾತಾಡ್ತಾನ? ಬೇಡ, ನಂಗೊಂದು ಕಾಲು. ನಮ್ಮ ಮನೇಲಿ ಮದ್ವೆ ಅಂತ ಹಿಂಸೆ ಕೊಡ್ತಿದ್ದಾರೆ. ನಂಗೇನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಲೇ ಸುಚಿ, ಇವಾಗ ನೀನೇನ್ ಮಾಡ್ತೀಯ ಅನ್ನೋದೆಲ್ಲ ಇಂಪಾರ್ಟೆಂಟು. ಅವ್ರೇನ್ ಮಾಡ್ತಿರ್ತಾರೆ ಅನ್ನೋದನ್ನ ಯೋಚನೆ ಮಾಡು. ಅಂದ್ರೆ ಅಕಸ್ಮಾತ್ ಆ ಫೋಟೋದಲ್ಲಿರೋ ಹುಡ್ಗನ್ನ ನಿಮ್ ಹುಡ್ಗ ಡೈರೆಕ್ಟ್ ಆಗಿ ಮೀಟ್ ಆಗ್ಬಿಟ್ರೆ, ಅಥವಾ ಆ ಹುಡ್ಗನೇ ಅಕಸ್ಮಾತ್ ಆಗಿ ನಿಮ್ ಹುಡ್ಗನಿಗೆ ಸಿಕ್ಬಿಟ್ರೆ? ಲೇ, ಆ ಥರ ಎಲ್ಲ ಏನಾಗಲ್ಲ. ನೀ ನೆಗೆಟಿವ್ ಆಗೆಲ್ಲ ಥಿಂಕ್ ಮಾಡ್ಬೇಡ ಆಯ್ತಾ? ಲೇ, ನಿಮ್ ಹುಡ್ಗನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಹೇ, ಇವಾಗ ತಾನೇ ಸೀರಿಯಸ್ನೆಸ್ ಇಲ್ಲ ಅಂದಲ್ಲೇ, ಅದಕ್ಕೆ ಹೇಳ್ದೆ ಅಷ್ಟೇ. The number you are trying to call is currently not reachable. ಸರಿ, ಬಂದೇ ಇರು. ಹೇ, ಎಲ್ಲೋಗ್ತಿದ್ಯಾ? ಅವನನ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಹೇ, ಇವತ್ ನಮ್ ಹುಡ್ಗನ್ ಮೀಟ್ ಆಗಕ್ ನನ್ ಜೊತೆ ಬರ್ತೀನಿ ಅಂದಿದ್ದಲ್ಲೇ? ಇವಾಗ ನಿನ್ ಹುಡುಗಂಗಿಂತ ನನ್ನ ಹುಡುಗ ತುಂಬಾ ಇಂಪಾರ್ಟೆಂಟ್. ಬಾಯ್. ನಿಧಾನ ಕಣೆ ಸುಚಿ, ಹುಷಾರು. ಸರಿ. ಲೈಫಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಏನ್ ಮಾಡ್ತಿದೀವಿ ಅನ್ನೋ ಕ್ಲಾರಿಟಿ ತುಂಬಾ ಮುಖ್ಯ. ಏನ್ ಸರ್, ಯಾವಾಗ್ಲೂ ನೀವು ಪೆಟ್ರೋಲ್ಗೆ 1/2 ಲೀಟರ್ ಬಾಟಲ್ನ ಯೂಸ್ ಮಾಡೋದು? 1 ಲೀಟರ್ದು ಯೂಸ್ ಮಾಡಲ್ವಾ? ಹಾ? ಅಲ್ಲ, ನಾನು ಯಾವಾಗ್ಲೂ 1 ಲೀಟರ್ದೇ ಯೂಸ್ ಮಾಡೋದು, ಅದಕ್ಕೆ ಕೇಳ್ದೆ. ಏನ್ ನೋಡ್ತಿದ್ದೀರಾ? ಅದೇ 1 ಲೀಟರ್ ಬಾಟ್ಲು. ಇವತ್ತೊಂದಿನ ತರಲಿಲ್ಲ ಅಷ್ಟೇ ಸರ್, ನೋಡಿದ್ರೆ ಇವತ್ತೇ ಹೀಗಾಗ್ಬಿಟ್ಟಿದೆ. ಅವಾಗ್ಲೇ ನೀವೇ ಹೇಳಿದ್ರಲ್ಲ ಡ್ರೈ ಮೂಮೆಂಟ್ ಅಂತ, ಅದೇ. ಸರಿ, ತಗೊಳ್ಳಿ ಸರ್ ಬಾಟ್ಲು. ದುಡ್ಡು ಇದಕ್ಕೆಲ್ಲ ಯಾವ ದುಡ್ಡು ಬಿಡಿ ಸರ್. ಓ, ಬೇಡವಾ? ಥ್ಯಾಂಕ್ ಯು ಸರ್. ನಿಮ್ಮಂತವ್ರು ಇರ್ಬೇಕು ಸರ್ ಭೂಮಿ ಮೇಲೆ. ಬನ್ನಿ ಸರ್, ಕಾಫಿ ಕುಡಿಯೋಣ. ಕಾಫಿನಾ? ಬೇಡ ಅಂದ್ರೆ ಇಲ್ಲಿ ಟೀನೇ ಕುಡಿಯೋಣ. ಹಾಗೇನಿಲ್ಲ ಸರ್, ನಾನು ಯಾವಾಗ್ಲೂ ಹಾಲ್ನೇ ಕುಡಿಯೋದು. ಟೀ ಕಾಫಿ ಆರೋಗ್ಯಕ್ಕೆ ಒಳ್ಳೇದಲ್ಲ ನೋಡಿ. ಪರವಾಗಿಲ್ಲ, ಬನ್ನಿ ಹಾಲೇ ಕುಡಿಯೋಣ. ನಂದೇ ಪಾರ್ಟಿ. ಹೌದಾ? ನಡೀರಿ, ತಡ ಯಾಕೆ? ಸರ್, ತಿಂಡಿ ಕಾಣಿಸ್ತಿದೆ ಅಲ್ವಾ? ಓಕೆ. ಎತ್ಕೊಳ್ಳಿ. ತಿನ್ಸಿ ಸರ್ ಅವ್ರಿಗೆ. ಆಕ್ಷನ್ ಕಟ್. ಈಗ್ಲಾರ ಲೈಟ್ ಆಫ್ ಮಾಡಪ್ಪ.
ಆಹಾ ಸಖತ್ತಾಗಿ ಬಂದಿದೆ ಸರ್. ಇವಾಗ ಮೊಬೈಲಲ್ಲಿ ಫೋಟೋ ತೆಗೆದು ಕಲ್ತಿದ ತಕ್ಷಣ ನಾನು ಪ್ರೀ ವೆಡ್ಡಿಂಗು ಪೋಸ್ಟ್ ವೆಡ್ಡಿಂಗ್ ಮಾಡ್ತೀನಿ ಅನ್ಕೊಂಡು ಬಂದ್ಬಿಡ್ತಾರೆ. ಕರ್ಮ. ಏನ್ ಸರ್ ಶೂಟಿಂಗ್ ಅಂದ್ರೆ ಇಂಟ್ರೆಸ್ಟಾ? ಹೌದು ಸರ್. ನೀವಲ್ಲಿ ನೋಡ್ತಿದ್ದಾಗ್ಲೇ ಅನ್ನಿಸ್ತು. ಹೆಂಗೆ ಕರೆಕ್ಟ್ ಆಗಿ ಹೇಳದ್ನ ನಾನು? ನೀವು ಬಿಡಿ ಸರ್, ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್. ಮತ್ತೆ ಏನ್ ಮಾಡ್ಕೊಂಡಿದ್ದೀರಾ ನೀವು? ನನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಮೋಸ್ಟ್ಲಿ IT. ಮೋಸ್ಟ್ಲಿ ಅಲ್ಲ, ಪಕ್ಕಾ ಅದೇನೆ. ಮೋಹನ, ಓ ಜಗನ್ಮೋಹನ, ಓಹೋ ಜಗನ್ಮೋಹನ ಕುಮಾರ, ಓಹೋ. ಬಿಟೆಕ್. ಏನ್ ಸರ್, ಇಡೀ ಜಗತ್ತನ್ನೇ ಹೆಸರಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ? ಹಾ ಗ್ರೇಟ್ ಸರ್, ಗ್ರೇಟ್ ಸರ್ ನೀವು. ಹಾ ಹಾ ಅಂದಾಗೆ ನಿಮ್ ಹಾಬಿ ಬಗ್ಗೆನೂ ಹೇಳಿ ಸರ್, ಕೇಳೋಣ. ಎಲ್ಲೋದ? ಗಾಡಿನೂ ಇಲ್ವಲ್ಲ. ಹಾ ನೋಡಿ ಸುತನ್ ಅಂತ ನನ್ನ ಹಾ, ಹೆಸರು. ಸುತನ್, ಜೀವನದಲ್ಲಿ ಹವ್ಯಾಸಕ್ಕಿಂತ ಅಭ್ಯಾಸ ತುಂಬಾ ಮುಖ್ಯ. ಹೌದು ಸರ್, ಹೌದು. ಅದಕ್ಕೆ ನನ್ನ ಅಭ್ಯಾಸ ಏನು ಅಂದ್ರೆ ಬೆಳಗ್ಗೆ 4:30ಕ್ಕೆ ಎದ್ದೇಳ್ತೀನಿ. ಕುಕ್ಕರಲ್ಲಿ ಕೆರೆನ 4 ರೌಂಡ್ ಹೊಡಿತೀನಿ. ಅದಾದ್ಮೇಲೆ ಮನೆಗೆ ಬಂದು 2 hours ಯೋಗಾಸನ ಮಾಡ್ತೀನಿ. ಅದಾದ್ಮೇಲೆ ಇದ್ದಿದ್ದೆ ಏನ್ ಸರ್? ಡೈಲಿ ಸ್ನಾನ ಮಾಡ್ಕೊಂಡು ಒಂದು ಸುಕ್ಕು ಇಲ್ದಿರೋ ಹಾಗೆ ಬಟ್ಟೆಗೆ ಐರನ್ ಮಾಡ್ಕೊಂಡು 10 ಗಂಟೆಗಿರೋ ಆಫೀಸ್ಗೆ ಶಾರ್ಪ್ 9:30ಗೆ ಹೋಗ್ತೀನಿ. ವಾವ್, ಏನ್ ಸರ್ ಇದು ಅಭ್ಯಾಸಗಳು? ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಅನಿಸ್ತಿದ್ಯಾ? ಹೌದೌದು ಸರ್. ಮುಂದೆ ಕೇಳಿ ಸರ್. ಸಂಜೆ ಏನ್ ಮಾಡ್ತೀರಾ? ಸಂಜೆ ಆಫೀಸ್ ಮುಗಿಸಿ ಸೀದಾ ಮನೆಗೇನೆ. ಓಹೋ. ಹೊರಗಡೆ ಫ್ರೆಂಡ್ಸ್ ಇಲ್ಲ, ಯಾರಿಲ್ಲ. ಸೊ ಮನೆಗ್ ಬಂದು ಎಕ್ಸರ್ಸೈಸ್ ಮಾಡಿ ಲೈಟಾಗಿ ಊಟ ಮಾಡಿ ಕೇಸರಿ ಹಾಕಿರೋ 1 ಲೋಟ ಹಾಲು ಕುಡಿದು ಬಿಟ್ರೆ ಒಳ್ಳೆ ನಿದ್ದೆ. ಹೆಂಗೆ? ನಿಮ್ಮಂತವ್ರು ಇನ್ನೂ ಇದ್ದೀರಾ ಸರ್ ಭೂಮಿ ಮೇಲೆ? ನಾನೇ ಇದೀನಲ್ಲ. ಆಹಾ, ನಿಮ್ಮ ಅಪ್ಪ ನಿಂಗ್ ಸರಿಯಾಗಿರೋ ಹುಡುಗನೇ ತಗಲಾಕೊಂಡ್ಬಿಡು. ಸುತನ್, ನಿಮ್ ಬಗ್ಗೆ ನೀವು ಏನು ಹೇಳ್ತಾನೆ ಇಲ್ಲ. ಆಗ್ಲೇ ನೋಡಿದ್ರಲ್ಲ ಸರ್, ಅದೇ ನಮ್ಮ ಪ್ರೊಫೆಷನ್. ಓ, ನೀವು ಫೋಟೋ ತೆಗಿಯೋರಾ? ಫೋಟೋ ಒಂದೇ ಅಲ್ಲ ಸರ್, ವಿಡಿಯೋ ಕೂಡ. ಗುಡ್, ಚೆನ್ನಾಗಿ ಮಾಡಿ ಎಲ್ಲಾನು. ಏನೋ ಸರ್, ನಿಮ್ಮಂತವ್ರ ಆಶೀರ್ವಾದದಿಂದ ನಡೀತಾ ಇದೆ. ಆಹಾ, ಇಲ್ಲೂ ಇಲ್ಲ. ಇನ್ನೆಲ್ಲಿ ಹೋದ? ಮತ್ತೆ ನಿಮ್ ಗಾಡಿ ಏನ್ ಸರ್, ಸೆಕೆಂಡ್ಸಾ? ನನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಆಗ್ಲೇ ಹೇಳಿದ್ನಲ್ಲ IT ಅಂತ. ಅದಲ್ಲ ರೀ, ನಾನೇನ್ ಸೆಕೆಂಡ್ಸ್ ಯೂಸ್ ಮಾಡೋ ರೀತಿ ಕಾಣ್ತೀನಾ? ಇನ್ನೊಬ್ರು ಯೂಸ್ ಮಾಡಿರೋ ಪೆನ್ನೇ ಯೂಸ್ ಮಾಡಲ್ಲ ಅಂತದ್ರಲ್ಲಿ ಬೈಕು. ಆರ್ ಯು ಕಿಡ್ಡಿಂಗ್? ಸಾರಿ ಸರ್, ನೀವು ಕೂತ್ಕೊಳ್ಳಿ ಸರ್. ಮೊದಲು ನೀವು ಕಾಮಾಗಿ ಕೂತ್ಕೊಳ್ಳಿ. ಇವನು ಯಾರೋ ಸೈಕ್ ನನ್ ಮಗ ಗುರು. ಒಂದ್ ಕಪ್ ಮಾತ್ರ ಇಲ್ಲಿ ಇಡಿ, ಇನ್ನೊಂದು ಯಾರು ಯೂಸ್ ಮಾಡಿಲ್ದಿರೋ ಲೋಟ ತಗೊಂಡು ತಗೊಂಬನ್ನಿ. ಐ ಲೈಕ್ ಯು. ಯಾಕೆ ಸುತನ್ ಕಟ್ ಮಾಡ್ಬಿಟ್ರಿ? ರಿಸೀವ್ ಮಾಡಿ ಮಾತಾಡಿ. ಇರ್ಲಿ ಬಿಡಿ ಸರ್, ಈ ಫೋನ್ ಕಾಲ್ಗಿಂತ ನೀವೇ ಮುಖ್ಯ ನಮ್ಗೆ ಇವತ್ತು. ಮತ್ತೆ ಏನು? ಇದಕ್ಕಿಂತ ಮುಂಚೆ ನಾನ್ ನಿಮ್ಮನ್ನ ನೋಡಿದೀನಿ. ನನ್ನನ್ನ? ಎಲ್ಲಿ? ನಮ್ಮ ಹುಡುಗಿ ಮೊಬೈಲಲ್ಲಿ. ಹೌದಾ? ನಿಮ್ ಹುಡುಗಿ ಮೊಬೈಲಲ್ಲಿ ನನ್ನನ್ನು ನೋಡಿದ್ದೀರಾ? ನಿಮ್ಗೆ ಮದುವೆ ಫಿಕ್ಸ್ ಆಗಿದೆ ತಾನೆ? ಎಸ್. ಮದುವೆ ಆಗ್ತಿರೋ ಹುಡುಗಿ ಸೂಪರ್ ವುಮೆನ್ಸ್ ಕಾಲೇಜ್, ಕರೆಕ್ಟಾ? ಹೌದು. ನಿಮಗೆ ಹೇಗೆ ಗೊತ್ತು? ಹುಡುಗಿ ಹೆಸರು ಸುಚಿತ್ರ, ಕರೆಕ್ಟಾ? ನಿಮಗೆ ಹೇಗೆ ಗೊತ್ತು? ಒಂದ್ ನಿಮಿಷ ರೀ ಸರ್, ಹೇಳ್ತೀನಿ. ಐ ಆಮ್ ಆಸ್ಕಿಂಗ್ ಯು, ನಿಮ್ಗೆ ಹೇಗೆ ಗೊತ್ತು? ಕೇಳ್ತಿದಿರಲ್ಲ ಸರ್ ಹೇಗ್ ಗೊತ್ತು ಅಂತ. ಇದೇ ಕಾಫಿ ಶಾಪ್, ಇದೇ ಟೇಬಲ್, ನೀವು ಕೂತಿರೋ ಜಾಗದಲ್ಲಿ ನಾನು ಕೂತಿರೋ ಜಾಗದಲ್ಲಿ ಅವಳು. ಇಲ್ಲಿರೋ ಪ್ರತಿ ಕಾಫಿ ಲೋಟಕ್ಕೂ ಗೊತ್ತು ನಮ್ ಬಗ್ಗೆ. ಫ್ರೆಂಡ್? ನೀವು ಅವಳಿಗೆ ಫ್ರೆಂಡ್ ತಾನೆ? ಲವ್ವರ್. ನಾನು ಅವಳಿಗೆ ಲವ್ವರ್. ವಾಟ್? ಹೌದು ಸರ್. 3 ವರ್ಷದಿಂದ ನಾವು ಓಡಾಡದೇ ಇರೋ ಜಾಗಗಳಿಲ್ಲ, ಹೋಗದೆ ಇರೋ ಸಿನಿಮಾ ಮಾಲ್ಗಳಿಲ್ಲ, ಓಡಾಡದೇ ಇರೋ ಪಾರ್ಕ್ಗಳಿಲ್ಲ. ಅಷ್ಟೇ ಯಾಕೆ, ನಮ್ ಬೆಡ್ರೂಮ್ಗೂ ನಮ್ ಪ್ರೀತಿ ಬಗ್ಗೆ ಗೊತ್ತು. ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀರಾ ನೀವು. ನಿಮ್ ಕಷ್ಟ ನಂಗೆ ಅರ್ಥ ಆಗತ್ತೆ ಬಿಡಿ ಸರ್. ಇನ್ನೊಬ್ರು ಯೂಸ್ ಮಾಡಿರೋ ಪೆನ್ನೇ ಯೂಸ್ ಮಾಡದಿರೋ ನಿಮ್ಗೆ ನನ್ ಜೊತೆ ಇಷ್ಟೆಲ್ಲ ಆಗಿರೋ ಹುಡುಗಿನ ಮದುವೆ ಆಗ್ಬೇಕು ಅಂತ ನೆನ್ಸ್ಕೊಂಡ್ರೇನೆ ಉರಿತಿರುತ್ತೆ ಅಲ್ವಾ?
ನಂಬಿಕೆ ಇಲ್ಲ ಅಂದ್ರೆ ಫೋಟೋಸ್ ತೋರಿಸ್ಬೇಕು. ನನ್ನಂತವನ್ಗೆ ಮೋಸ ಮಾಡಕ್ಕಾದ್ರೂ ಮನ್ಸು ಹೇಗ್ ಬರುತ್ತೆ ನಿಮ್ಗೆ? ಓ ಇಲ್ಲಿದ್ಯಾ? ಇದ್ರಲ್ಲಿ ಮೋಸ ಎಲ್ಲಿಂದ ಬಂತು ಸರ್? ಹಳ್ಳಕ್ ಬಿದ್ದಿರೋದ್ ನೀವು. ಏನೋ ಹಳ್ಳಕ್ ಬಿದ್ದಿದ್ದೀನ? ತೋರಿಸ್ತೀನಿ ನಿಮ್ಗೆಲ್ಲ ನನ್ನ ಇನ್ನೊಂದು ಮುಖ ಏನು ಅಂತ ತೋರಿಸ್ತೀನಿ. ತೋರಿಸ್ತೀನಿ ಎಲ್ಲರಿಗೂ. ಅಜ್ಜಿ ಅದೆಲ್ಲ ನೋಡ್ಕೊಂಡು ಹೋಗ್ತಿದ್ದಾನ, ಸ್ವಲ್ಪನೂ ಸೆನ್ಸೇ ಇಲ್ಲ. ಇಡಿಯಟ್. ಏಯ್ ನೀನ್ ಯಾಕೋ ಕಾಲ್ ಪಿಕ್ ಮಾಡ್ತಿಲ್ಲ? ಬ್ರೇಕಪ್ ಆದ್ಮೇಲೆ ಮುಗಿತಿಳ್ ಕಾಟ ಅಂತ ಸುಮ್ನಾಗ್ಬಿಟ್ಟ ಹೆಂಗೆ? ಆ? ಇಲ್ಲೊಬ್ಳು ಮಾತಾಡ್ತಿದ್ದೀನಿ, ಅಲ್ಲೇನೋ ನೋಡ್ತಿದ್ಯಾ? ಮೋಸ್ಟ್ಲಿ ಇವತ್ತೇ ಲಾಸ್ಟ್ ಅನ್ಸುತ್ತೆ ನಾವಿಬ್ರು ಹೀಗೆ ಲವರ್ಸ್ ಆಗಿ ಕಾಫಿ ಕುಡಿಯೋದು. ಸುಚಿ, ಇಷ್ಟ ಬೇಗ ಮದ್ವೆ ಆಗ್ಬಿಡದ? ಬೇಡ ಕಣೆ, ಇನ್ನೊಂದಷ್ಟು ವರ್ಷ ಆರಾಮಾಗಿ ಲವರ್ಸ್ ಆಗಿರೋಣ ಬಿಡು. ತಮಾಷೆ ಸಾಕು ಸುತ್ತು. ಈ ನಿನ್ ತಮಾಷೆ ನೋಡಿ ನೋಡಿ ನಂಗೂ ಸಾಕಾಗಿ ಹೋಗಿದೆ. ಅಂದ್ರೆ ಮತ್ತಿನ್ನೇನು, ಈ ನಿನ್ ಕೇರ್ಲೆಸ್ನೆಸ್ ಬಿಟ್ಟು ಲೈಫಲ್ಲಿ ಸೀರಿಯಸ್ ಆಗೋ ಅಂತ ಎಷ್ಟು ಸಲ ಹೇಳಿದೀನಿ, ಕೊನೆಗೂ ನಿಂಗೆ ಅದು ಅರ್ಥನೇ ಆಗ್ಲಿಲ್ಲ ಅಲ್ವಾ? ಅದಕ್ಕೆ ಸುತ್ತು, ಫೋಟೋಗ್ರಾಫರ್ನ ಮದ್ವೆ ಮನೇಲಿ ಫೋಟೋ ತೆಗಿಯೋವಾಗ ಮಾತ್ರ ನೋಡಕ್ ಚಂದ, ಪಕ್ಕದಲ್ಲಿ ಕರೆದು ಮದ್ವೆ ಹುಡುಗನಾಗ್ ನಿಲ್ಲಿಸ್ಕೊಳಕ್ಕಲ್ಲ. ಬಟ್ ಕಮಿಟ್ ಆಗ್ಬೇಕಾದ್ರೆ ಈ ಪ್ರೊಫೆಷನ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಅಲ್ವಾ? ಮೋರ್ ಓವರ್ ಈ ಪ್ರೊಫೆಷನ್ಗೆ ಏನಾಗಿದೆ ಹೇಳ್ಬೇಕಂದ್ರೆ ನಾವಿಲ್ದ ಯಾವ ಪ್ರೋಗ್ರಾಮ್ಗೂ ಅರ್ಥನೇ ಇಲ್ಲ, ಗೊತ್ತಾ? ಅದು ನಿಜ ಇರ್ಬೋದು ಸುತ್ತು, ಅರೆ ಮದ್ವೆ ಅಂತ ಬಂದ್ರೆ ನನ್ ಡಿಸಿಷನ್ಗಿಂತ ನಮ್ಮ ಮನೆಯವ್ರ ಡಿಸಿಷನ್ನೇ ಮುಖ್ಯ. ಸೊ ಏನ್ ಹೇಳಕ್ ಬರ್ತಾ ಇದೆಯಾ ಇವಾಗ? ನಮ್ಮ ಮನೇಲಿ ಹುಡುಗನ್ ನೋಡಿದ್ದಾರೆ. ಓ, ಎಲ್ಲಿದೆ ವಿಷಯ? ಹೇಳಿ ಹೇಳು ಕೇಳೋಣ, ಇಂಟ್ರೆಸ್ಟಿಂಗ್ ಆಗಿದೆ. ಹುಡುಗ ತುಂಬಾ ಒಳ್ಳೆ, ಅವನು ಸೆಟಲ್ ಕೂಡ ಆಗಿದ್ದಾನೆ. ನಮ್ಮ ಮನೇಲೆಲ್ಲ ಒಪ್ಕೊಂಡಿದ್ದಾರೆ. ನೀನು? ನಾನಲ್ಲ, ನೀನ್ ಹೇಳ್ಬೇಕು ಏನ್ ಮಾಡ್ತೀಯಾ ಅಂತ. ನಾನು ಹೇಳಿದ್ದೀನಲ್ಲ ಸುಚಿ, ನನಗೂ ಸ್ವಲ್ಪ ಟೈಮ್ ಬೇಕು. ಇವಾಗ ತಾನೇ ಒಂದು ದೊಡ್ಡ ಸಿನಿಮಾ ಮಾತುಕತೆ ನಡೀತಾ ಇದೆ, ಅದು ಓಕೆ ಆಗ್ಬಿಟ್ರೆ ಎಲ್ಲ ಸೆಟ್ಲ್ ಆಗುತ್ತೆ. ಅಲ್ಲಿವರೆಗೂ ನೀನ್ ಕಾಯ್ಬೇಕಷ್ಟೆ. ಈ ಕತೆನ 1 ವರ್ಷದಿಂದ ನೀನು ಹೇಳ್ತಾನೆ ಇದ್ಯಾ, ನಾನು ಕೇಳ್ತಾನೆ ಇದ್ದೀನಿ. ಇನ್ ಕಾಯಕ್ಕಾಗಲ್ಲ ಸುತ್ತು, ಎಲ್ಲ ಮುಗ್ದೋಯ್ತು. ಓ, ಐ ಆಮ್ ಸೀರಿಯಸ್. ಮದ್ವೆಗ್ ನಾನು ಒಪ್ಕೊಂಡಿದ್ದೀನಿ. ಸರಿ ಆಯ್ತು. ಸರಿ ಆಯ್ತು. ನಾ ಮಾಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ. ಹಾಗಿದ್ರೆ ಅಕಸ್ಮಾತ್ ತಪ್ಪಾಗಿದ್ರು ನಾನು ಅದನ್ನ ರಿಗ್ರೆಟ್ ಮಾಡಲ್ಲ. ಗುಡ್ ಬೈ. ಲೇ ಸುಚಿ, ಹೇಳ. ನಿಮ್ಮೊಂದು ಹ್ಯಾಪಿ ನ್ಯೂಸ್ ಕಣೆ. ಕರ್ಮ, ದುಃಖ ಟ್ರೈನಲ್ಲಿ ಹೋಗೋಳಗೆ ಹ್ಯಾಪಿ ನ್ಯೂಸ್ ಅನ್ನೋದು ಕಿಟಕಿಯಿಂದ ಆಚೆ ಕಾಣೋ ಮರ ಗಿಡಗಳ ತರ ನೋಡ್ಬೋದಷ್ಟೇ, ತಂದಿಟ್ಕೊಳಕ್ಕಾಗಲ್ಲ. ಹೇಳ. ನಂಗೆ ಮದ್ವೆ ಫಿಕ್ಸ್ ಆಯ್ತು ಕಣೆ. ಹುಡ್ಗ ಸಿಕ್ಕಾಪಟ್ಟೆ ಡಿಸೆಂಟ್ ಅನ್ಕೋ. ವಾಟ್ಸಪ್ಪಲ್ಲಿ ಫೋಟೋ ಕಳ್ಸಿದ್ದೀನಿ. ನನ್ನ ಬಕ್ರಾ ಹೇಗಿದ್ದಾನೆ ನೋಡ್ಬಿಟ್ಟು ಹೇಳು, ಮರಿಬೇಡ. ಬಾಯ್. ನನ್ನ ಹೊರಿನ ಹಗ್ಗ ಬಿಚ್ಕೊಂಡು ಹೋಗ್ತಿದ್ದೆ, ಇನ್ನೂಳು ಬಕ್ರ ಇಟ್ಕೊಂಡು ನಾನೇನು ಮೀಸಕ್ ಹೋಗ್ಬೇಕಿತ್ತು. ವಾಟ್ಸಪ್ಪಲ್ಲಿ ಫೋಟೋ ಕಳ್ಸಿದ್ದೀನಿ. ಹುಡ್ಗ ಸಿಕ್ಕಾಪಟ್ಟೆ ಡಿಸೆಂಟ್ ಅನ್ಕೋ. ಅದು ನೀನ್ ಸೀರಿಯಸ್ ಆಗ್ಲಿ ಅಂತ. ನೀನ್ ಅಜ್ಜಿ. ಲೇ ಸುಚಿ, ಅವತ್ ಬಂದು ನೀನ್ ನನ್ನ ಜೊತೆ ಯಾವುದೋ ಹುಡ್ಗನ್ ಫೋಟೋ ತೋರಿಸಿದೀನಿ ಅಂದೆ. ನೋಡಿದ್ರೆ ನನ್ನ ಹುಡ್ಗನ್ ಫೋಟೋನೇ ತೋರಿಸಿದ್ಯಲ್ಲ.
ಬಿಡೆ ಸುಚಿ, ಆಗದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಏನೇ ಒಳ್ಳೇದು, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನನ್ ಜೀವನನೇ ಹಾಳಾಗ್ಬಿಡ್ತಿತ್ತಲ್ಲ. ಈಗ ಆ ಥರ ಏನೂ ಆಗಿಲ್ಲ ಅಲ್ವಾ, ಅದು ಖುಷಿ ಪಡು. ನಿನ್ನಂತ ಒಬ್ಳು ಫ್ರೆಂಡ್ ಇದ್ರೆ ಸಾಕು ಕಣ್, ಜೀವನ ಉದ್ಧಾರ. ಸುಚಿ, ಲೇಟ್ ಆಗ್ತಿದೆ, ರೆಡಿನಾ? ಹಾ ಬಂದ್ವಿ. ಫಾಸ್ಟ್ ಇಸ್ ಫಾಸ್ಟ್. ಈಗ ಅದನ್ನೆಲ್ಲ ಬಿಟ್ಬಿಟ್ಟು ಖುಷಿಯಾಗಿ ಬಂದಿರೋ ಕೆಲಸ ಮುಗ್ಸೋಣ ಬಾ. ನಾನು ಅವತ್ತೇ ಹೇಳಲಿಲ್ವಾ, ಲೈಫಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಏನ್ ಮಾಡ್ತಿದೀವಿ ಅನ್ನೋ ಕ್ಲಾರಿಟಿ ತುಂಬಾ ಮುಖ್ಯ. ಇಲ್ಲಾಂದ್ರೆ ಹೀಗಾಗತ್ತೆ. ಹಾ ಬಂದೆ. ಓಕೆ, ರೆಡಿ, ಆಕ್ಷನ್. ಕಟ್. ಚೆನ್ನಾಗ್ ಬಂತಾ? ಬಂತು ಸರ್. ಇಲ್ಲಾಂದ್ರೆ ಹೇಳಿ, ಇನ್ನೊಂದ್ ಮಾಡ್ತೀವಿ. ಇಲ್ಲ ಸರ್, ಸಖತ್ತಾಗಿ ಬಂತು. ನಾನ್ ಚೆನ್ನಾಗ್ ಕಾಣ್ತಿದ್ದೀನಿ ತಾನೆ? ನೀವು ಬಿಡಿ ಸರ್, ಹ್ಯಾಂಡ್ಸಮ್. ಇನ್ನೂ ಚೆನ್ನಾಗ್ ಕಾಣ್ಬೇಕು, ಹಂಗೊಂದ್ ತೆಗೀರಿ. ಮಾಡೋದೆಲ್ಲ ಮಾಡ್ಬಿಟ್ಟು ನಿಂತ್ಕೊಂಡು ನಗ್ತಾ ಇದ್ಯಾ? ನಿನ್ನಿಂದ ನನ್ನ ಮಗನ್ ಫ್ರೀಯಾಗಿ ಪ್ರೀ-ವೆಡ್ಡಿಂಗ್ ಮಾಡ್ಕೊಡ್ಬೇಕು. ಲೇಟ್ ಆಗ್ತಿದೆ, ರೆಡಿನಾ? ಆ ಕಿರಣ ಬಂದ್ವಿ. ಮೋಡ ಕವಿದ ವಾತಾವರಣ ಇದೆ. ಶಟರ್ ಸ್ಪೀಡ್ 200, ಓಕೆನಾ? ಓಕೆ ಮಗ. ಹಾ ಹಾ, ರೆಡಿ ತಾನೇ ನೀವು? ನೀವು ರೆಡಿ. ಹಾ, ಓಕೆ, ರೆಡಿ, 3, 2, 1. ಏನ್ ನಡೀತಾ ಇದೆ ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ನಿಜ ಗೊತ್ತಾದ್ಮೇಲೆ ಫ್ರೀಯಾಗಿ ಪ್ರೀ ವೆಡ್ಡಿಂಗ್ ಅನ್ನೋದಕ್ಕೆ ಅವರಿಬ್ರೇನೋ ಸಮಾಧಾನ ಆದ್ರು. ಆದ್ರೆ ಇವರಿಬ್ರದ್ದು ಹೆಂಗೆ ಅಂತ ಯೋಚನೆನಾ? ನಮ್ ಗುರು ಹೇಳ್ತಾ ಇದ್ನಲ್ಲ, 1 ವರ್ಷದಿಂದ ಯಾವ್ದೋ ಸಿನಿಮಾ ಮಾತುಕತೆ ಅಂತ, ನೆನಪು ಬಂತ? ಅದೇ, ಲೈಫು ಸೀರಿಯಸ್ ಆಯ್ತೋ ಏನೋ ಗೊತ್ತಿಲ್ಲ, ಬಟ್ ಕ್ಲಾರಿಟಿ ಇತ್ತು, ಸೆಟಲ್ ಆಯ್ತು. ಇವಾಗ ಬನ್ನಿ. ರೆಡಿ, 3, 2, 1, ಆಕ್ಷನ್. ಕಿರಣ ಹೇಳ್ದಂಗೆ ನನ್ನ ಲೈಫಲ್ಲಿ ಎಲ್ಲ ಸರಿ ಹೋಯ್ತು ಅಂತ ನಿಮಗೂ ಅನ್ನಿಸ್ತಾ ಇದೆಯಾ? ಅನ್ಸುತ್ತೆ ಬಿಡಿ. ಆದರೆ ಫೋಟೋಗ್ರಾಫರ್ ವೆಡ್ಡಿಂಗ್ ಸ್ಟೋರಿಗೆ ಈ ಪ್ರೀ ವೆಡ್ಡಿಂಗ್ ಸ್ಟೋರಿ ಒಂದು ಮುನ್ನುಡಿ ಅಷ್ಟೆ. ನಿಜ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ಮೋಡ ಕವಿದ ವಾತಾವರಣ ಶುರುವಾಗಿದ್ದೆ ಅಲ್ಲಿಂದ. ಶಾಕ್ ಆಯ್ತಾ? ಹೇಳ್ತೀನಿ. ಅದೇನಾ ವೆಡ್ಡಿಂಗ್ ಸ್ಟೋರಿ ಅಂತ ನೀವು ಕೇಳಿದ್ರೆ ಅದನ್ನೂ ಹೇಳ್ತೀನಿ. ಬಟ್ ನಾಟ್ ನೌ.